ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು 9ನೇ ತರಗತಿ ಮತ್ತು 10ನೇ ತರಗತಿ ಗಣಿತ ಪಠ್ಯಕ್ರಮದ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ಅಧ್ಯಾಯ 6 ರಚನೆಗಳು ಕನ್ಸ್ಟ್ರಕ್ಷನ್ಸ್ ಈ ಅಧ್ಯಾಯದ ಪೀಠಿಕೆ ಅಥವಾ ಇಂಟ್ರೊಡಕ್ಷನ್ ಪಾರ್ಟ್ನ ಬಗ್ಗೆ ಕಲಿಯೋಣ. ಈ ಅಧ್ಯಾಯದಲ್ಲಿ ನಾವು ಕೆಲವೊಂದು ಮೂಲಭೂತ ರಚನೆಗಳು ಅಥವಾ ಬೇಸಿಕ್ ಕನ್ಸ್ಟ್ರಕ್ಷನ್ಸ್ಗಳನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಕಲಿಲಿಕ್ಕಿದ್ದೇವೆ. ಸೊ ಈ ಅಧ್ಯಾಯದ ಅಭ್ಯಾಸ 6.1 ಮಾಡುವ ಮೊದಲು ನಿಮಗೆ ಈ ಎಲ್ಲ ಬೇಸಿಕ್ ಕನ್ಸ್ಟ್ರಕ್ಷನ್ಗಳು ಗೊತ್ತಿರಬೇಕು. ಸೊ ಇಲ್ಲಿ ನಾವು 3 ರೀತಿಯ ಕನ್ಸ್ಟ್ರಕ್ಷನ್ ಅಥವಾ ರಚನೆಯ ಬಗ್ಗೆ ಕಲಿಲಿಕ್ಕಿದ್ದೇವೆ. ಸೊ ಮೊದಲ ರಚನೆ ಕನ್ಸ್ಟ್ರಕ್ಷನ್ 1 ಅಥವಾ ರಚನೆ 1, ದತ್ತ ಕೋನಕ್ಕೆ ಕೋನಾರ್ಧಕ ರಚಿಸೋದು. ಟು ಕನ್ಸ್ಟ್ರಕ್ಟ್ ಅ ಬೈಸೆಕ್ಟರ್ ಆಫ್ ಅ ಗಿವನ್ ಆ್ಯಂಗಲ್. ಸೊ ಇಲ್ಲಿ ಕೋನಾರ್ಧಕ ಅಥವಾ ಬೈಸೆಕ್ಟರ್ ಅಂದರೆ ಏನು ಅಂತ ಹೇಳಿ ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳುವ. ಈಗ ಉದಾಹರಣೆಗೆ ಈ ರೀತಿ ಒಂದು ಕೋನ ಇದೆ ಅಂತ ಅಂದುಕೊಳ್ಳಿ. ಸೊ ಈ ಕೋನದ ಅಳತೆ 60 ಡಿಗ್ರಿ ಇದೆ. ಸೊ ಇಲ್ಲಿ ಈಗ 60 ಡಿಗ್ರಿ ಇರುವಂಥ ಕೋನ ಇದೆ. ಇದನ್ನು ನಾನು ಎ ಬಿ ಸಿ ಕೋನ ಬಿ ಅಂತ ಹೆಸರಿಸ್ತಾ ಇದ್ದೇನೆ. ಇಲ್ಲಿ ಈಗ ಈ ಕೋನದ ಕೋನಾರ್ಧಕ ಅಥವಾ ಬೈಸೆಕ್ಟರ್ ಅಂತ ಹೇಳಿದರೆ ಇದರ ಅರ್ಧ. ಸೊ 60/2 ಅಂತ ಮಾಡಿದಾಗ ನಮಗಿಲ್ಲಿ 30 ಡಿಗ್ರಿ ಸಿಗ್ತದೆ. ಸೊ ಹಾಗಾಗಿ ಇಲ್ಲಿ ನಡುವಿನಲ್ಲಿ ನಾವು ಈ ರೀತಿಯಲ್ಲಿ ಇನ್ನೊಂದು ರೇಯನ್ನು ಅಥವಾ ಇನ್ನೊಂದು ಗೆರೆಯನ್ನು ಎಳೆಯಬೇಕು. ಆಗ ನೀವಿಲ್ಲಿ ಕಾಣ್ಬೋದು, ಇದನ್ನೀಗ ನಾನು ಡಿ ಅಂತ ಹೆಸರಿಸಿದರೆ ಇಲ್ಲಿ 2 ಕೋನಗಳು ಉಂಟಾಗ್ತವೆ, ಈ ಕೋನ ಹಾಗೆ ಈ ಕೋನ. ಸೊ ಇಲ್ಲಿ ಉಂಟಾಗುವಂಥ ಈ 2 ಕೋನಗಳು ಒಂದಕ್ಕೊಂದು ಸಮವಾಗಿರ್ತವೆ. ಸೊ ಕೋನ ಎ ಬಿ ಡಿ = ಕೋನ ಡಿ ಬಿ ಸಿ ಆಗಿರ್ತದೆ. ಹಾಗೆ ಪ್ರತಿ ಕೋನದ ಅಳತೆ ಏನಾಗಿರ್ತದೆ, 30 ಡಿಗ್ರಿ ಆಗಿರ್ತದೆ. ನಾವು ಮೊದಲು ತೆಗೆದುಕೊಂಡಂಥ ಕೋನದ ಅರ್ಧದಷ್ಟು ಇರ್ತದೆ, ಅಂದರೆ 30 ಡಿಗ್ರಿ. ಸೊ ಇಲ್ಲಿ ನಾವು ಬಿ ಡಿ ರೇಖೆಯನ್ನು ಏನಂತ ಹೇಳ್ತೇವೆ, ಇದನ್ನು ನಾವು ಕೋನಾರ್ಧಕ ಅಂತ ಹೇಳ್ತೇವೆ. ಅಂದರೆ ಅದು ಇರುವಂಥ ಕೋನವನ್ನು 2 ಸಮಭಾಗಗಳಾಗಿ ವಿಂಗಡಿಸ್ತದೆ. ಸೊ ಇಲ್ಲೀಗ ನಾವು ನಮಗೆ ಕೊಟ್ಟಿರುವಂಥ ಒಂದು ಕೋನಕ್ಕೆ ನಮಗೆ ಯಾವುದಾದ್ರೂ ಒಂದು ಅಳತೆಯ ಕೋನವನ್ನು ಅಥವಾ ಮೆಷರ್ಮೆಂಟ್ನ ಆ್ಯಂಗಲನ್ನು ಕೊಟ್ಟಿರ್ತಾರೆ. ಅದಕ್ಕೆ ಅನುಗುಣವಾಗಿ ನಾವು ಕೋನಾರ್ಧಕವನ್ನು ರಚಿಸಬೇಕು. ಸೊ ಅದನ್ನು ಯಾವ ರೀತಿಯಲ್ಲಿ ರಚಿಸುವುದು ಅಂತ ಹೇಳಿ ನಾವು ನೋಡುವ. ಸೊ ಮೊದಲಿಗೆ ಇಲ್ಲೀಗ ನಾನು ಒಂದು ಕೋನವನ್ನು ತೆಗೆದುಕೊಂಡಿದ್ದೇನೆ. ಇಲ್ಲೀಗ ಪ್ರೊಟ್ರಾಕ್ಟರ್ ಅಥವಾ ಕೋನಮಾಪಕದ ಸಹಾಯದಿಂದ ನಾವು ಇದನ್ನು ಮೆಷರ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು, ಇದು 80 ಡಿಗ್ರಿಯನ್ನು ತೋರಿಸ್ತಾ ಇದೆ. ಸೊ ಇಲ್ಲಿ ಈಗ 80 ಡಿಗ್ರಿ ಇರುವಂಥ ಕೋನವನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಇದನ್ನು ಹೆಸರಿಸ್ತಾ ಇದ್ದೇನೆ ಎ ಬಿ ಹಾಗೆ ಸಿ ಅಂತ ಹೇಳಿ. ಸೊ ನಾವಿಲ್ಲಿ ಏನು ಮಾಡಬೇಕು, ಇದರ ಕೋನಾರ್ಧಕ ಅಥವಾ ಬೈಸೆಕ್ಟರನ್ನು ರಚಿಸಬೇಕು. ಸೊ ಇದರ ಕೋನಾರ್ಧಕ ಅಥವಾ ಬೈಸೆಕ್ಟರನ್ನು ರಚಿಸಬೇಕಾದ್ರೆ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಏನಂದರೆ, ಯಾವುದೇ ಒಂದು ಅಳತೆಯ ತ್ರಿಜ್ಯ ಅಥವಾ ಯಾವುದೇ ಮೆಷರ್ಮೆಂಟ್ನ ರೇಡಿಯಸನ್ನು ತೆಗೆದುಕೊಂಡು ಒಂದು ಆರ್ಕ್ ಅಥವಾ ಒಂದು ಕಂಸವನ್ನು ಎಳಿಬೇಕು. ಇಲ್ಲಿ ಯಾವುದೇ ಮೆಷರ್ಮೆಂಟನ್ನು ತೆಗೆದುಕೊಳ್ಬೋದು. ಸೊ ಇಲ್ಲೀಗ ನಾನು ಈ ಬಿ ಬಿಂದು ಅಂದರೆ ಇನಿಷಿಯಲ್ ಪಾಯಿಂಟ್ ಏನಿದೆ, ಇಲ್ಲೀಗ ಈ ಬಿ ಸಿ ರೇಖೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಬಿ ಎನ್ನುವಂಥದ್ದು ಇನಿಷಿಯಲ್ ಪಾಯಿಂಟ್ ಆಗ್ತದೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಕೈವಾರ ಅಥವಾ ಕಂಪಸ್ನ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು. ಈ ರೀತಿಯಲ್ಲಿ ಒಂದು ಕಂಸವನ್ನು ಎಳಿಬೇಕು, ಅಥವಾ ನಾವು ಇಂಗ್ಲೀಷ್ನಲ್ಲಿ ಇದನ್ನು ಆರ್ಕ್ ಅಂತ ಹೇಳ್ತೇವೆ. ಸೊ ನಾವು ಎಳೆದಂಥ ಈ ಆರ್ಕ್ ಈ ಎ ಬಿ ರೇಖೆಯನ್ನು ಕಟ್ ಮಾಡುವಾಗಿರಬೇಕು, ಹಾಗೆ ಬಿ ಸಿ ರೇಖೆಯನ್ನು ಕೂಡ ಕಟ್ ಮಾಡುವಾಗೆ ಇರಬೇಕು. ನಂತರ ನೀವೇನು ಮಾಡಬೇಕು, ಇದೇ ಅಳತೆಯನ್ನು ತೆಗೆದುಕೊಂಡು ಇದೇ ತ್ರಿಜ್ಯವನ್ನು ತೆಗೆದುಕೊಂಡು ಇಲ್ಲಿ ಯಾವ ಯಾವ ಬಿಂದುವಿನಲ್ಲಿ ಇದು ಕಟ್ ಮಾಡ್ತಾ ಇದೆ, ಈಗ ಈ ಬಿಂದುವಿನಲ್ಲಿ ಈ ಕಂಸ ಅಥವಾ ಆರ್ಕ್ ಕಟ್ ಮಾಡ್ತಾ ಇದೆ, ಹಾಗೆ ಈ ಬಿಂದುವಿನಲ್ಲಿ. ಸೊ ಪುನಃ ಅದೇ ಅಳತೆಯನ್ನು ತೆಗೆದುಕೊಂಡು ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ನಂತರ ಪುನಃ ಇಲ್ಲಿ ಒಂದು ಕಂಸವನ್ನು ಎಳಿಬೇಕು, ಅಥವಾ ನಾವಿದನ್ನು ಇಂಗ್ಲೀಷ್ನಲ್ಲಿ ಆರ್ಕ್ ಅಂತ ಹೇಳ್ತೇವೆ. ಹಾಗೆ ನಂತರ ಈ ಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಪುನಃ ಇಲ್ಲಿ ಒಂದು ಕಂಸವನ್ನು ಎಳಿಬೇಕು ಈ ರೀತಿಯಲ್ಲಿ. ಸೊ ಕಂಸವನ್ನು ಎಳೆದ ನಂತರ ಇಲ್ಲಿ ನಿಮಗೆ ಇಲ್ಲಿ ಒಂದು ಬಿಂದು ಸಿಗ್ತದೆ, 2 ಕಂಸಗಳು ಜಾಯಿನ್ ಆಗುವಂತಹ ಒಂದು ಜಾಗ. ಸೊ ಇದನ್ನು ನಾವೀಗ ಜೋಡಿಸಬೇಕು. ಇದನ್ನು ಜೋಡಿಸಿದಾಗ ನಮಗಿಲ್ಲಿ ಕೋನಾರ್ಧಕ ಅಥವಾ ನಾವಿದನ್ನು ಏನು ಹೇಳ್ಬೋದು, ಬೈಸೆಕ್ಟರ್ ಅಂತ ಕರೀತೇವೆ ಇಂಗ್ಲೀಷ್ನಲ್ಲಿ. ಸೊ ಅದು ನಮಗೆ ಸಿಗ್ತದೆ. ಸೊ ಇಲ್ಲಿಗ ನಾನು ಇದನ್ನು ಜೋಡಿಸ್ತಾ ಇದ್ದೇನೆ. ಸೊ ಇದನ್ನು ಹೆಸರಿಸ್ತೇನೆ, ಇದನ್ನು ಡಿ ಅಂತ ಹೆಸರಿಸ್ತೇನೆ.
ಸೊ ಬಿ ಡಿ ಎನ್ನುವಂಥದ್ದು ಏನಾಗ್ತದೆ, ಇಲ್ಲಿ ಕೋನಾರ್ಧಕವಾಗ್ತದೆ ಅಥವಾ ನಾವು ಇದನ್ನು ಬೈಸೆಕ್ಟರ್ ಅಂತ ಹೇಳ್ಬೋದು. ಸೊ ಇಲ್ಲೀಗ ಬಿ ಡಿ ಕೋನಾರ್ಧಕ ಆಗಿರೋದ್ರಿಂದ ಈ ಕೋನದ ಅಳತೆ ಎಷ್ಟಾಗಿರ್ತದೆ, ಇದರ ಅರ್ಧ ಅಂದರೆ ನಾವು 80 ಡಿಗ್ರಿಯನ್ನು ತೆಗೆದುಕೊಂಡಿದ್ದೇವೆ. ಸೊ ಇದು 40 ಡಿಗ್ರಿ ಇರ್ತದೆ, ಹಾಗೆ ಇದು ಕೂಡ 40 ಡಿಗ್ರಿ ಇರ್ತದೆ. ಬೇಕಾದರೆ ನೀವಿಲ್ಲಿ ಮೆಷರ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ಕೋನ ಮಾಪಕದ ಸಹಾಯದಿಂದ ಅಥವಾ ಪ್ರೊಟ್ರಾಕ್ಟರ್ನ ಸಹಾಯದಿಂದ ನಾನಿಲ್ಲಿ ನೋಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ನೀವು ಗಮನಿಸ್ಬೋದು ಇದು ಎಷ್ಟಿದೆ ಅಳತೆ ಮೆಷರ್ಮೆಂಟ್ 40 ಡಿಗ್ರಿಯನ್ನು ತೋರಿಸ್ತಾ ಇದೆ. ನಾವಿಲ್ಲಿ 80 ಡಿಗ್ರಿ ಇರುವಂಥ ಕೋನವನ್ನು ತೆಗೆದುಕೊಂಡಿದ್ದೆವು. ಸೊ ಇಲ್ಲಿ ಕೋನಾರ್ಧಕವನ್ನು ರಚಿಸಿದಾಗ ಅದೇನಾಗಿದೆ, ಈ 80 ಡಿಗ್ರಿ ಕೋನವನ್ನು 2 ಸಮಭಾಗಗಳಾಗಿ ವಿಂಗಡಿಸಿದೆ. ಸೊ ಇಲ್ಲಿ 40 ಡಿಗ್ರಿಯನ್ನು ತೋರಿಸ್ತಾ ಇದೆ. ಸೊ ಈ ಡಿ ಬಿ ಸಿ ಎನ್ನುವಂಥದ್ದು 40 ಡಿಗ್ರಿ ಇದೆ, ಹಾಗೆ ಈ ಕೋನ ಕೂಡ 40 ಡಿಗ್ರಿ ಇದೆ. ಸೊ ಇದನ್ನು ನಾವು ಕೋನಾರ್ಧಕ ಅಥವಾ ಬೈಸೆಕ್ಟರ್ ಅಂತ ಹೇಳ್ತೇವೆ. ಸೊ ಯಾವ ರೀತಿಯಲ್ಲಿ ನೀವು ಇದನ್ನು ರಚಿಸಬೇಕು ಅಂತ ಹೇಳಿದರೆ, ಯಾವುದೇ ಅಳತೆಯ ಒಂದು ತ್ರಿಜ್ಯ ಅಥವಾ ರೇಡಿಯಸನ್ನು ತೆಗೆದುಕೊಂಡು ಮೊದಲಿಗೆ ಏನು ಮಾಡಬೇಕು, ಈ ಇನಿಷಿಯಲ್ ಪಾಯಿಂಟ್ ಏನಿದೆ ಇಲ್ಲಿಂದ ಆರಂಭಿಕ ಬಿಂದುವಿನಿಂದ ಒಂದು ಕಂಸವನ್ನು ಎಳಿಬೇಕು ಅಥವಾ ಒಂದು ಆರ್ಕನ್ನು ಎಳಿಬೇಕು. ನಂತರ ಅದೇ ತ್ರಿಜ್ಯವನ್ನು ತೆಗೆದುಕೊಂಡು ಈ ನಾವು ಎಳೆದಂಥ ಆರ್ಕ್ ಅಥವಾ ಕಂಸ ಎಲ್ಲಿ ಈ ರೇಖೆಗಳನ್ನು ಕಟ್ ಮಾಡ್ತಾ ಇದೆ ಆ ಜಾಗದಲ್ಲಿ ಪುನಃ ಇಟ್ಟು ಇನ್ನೊಂದು ಕಂಸವನ್ನು ಎಳಿಬೇಕು. ಇಲ್ಲಿ ಇಟ್ಟು ಇನ್ನೊಂದು ಕಂಸ, ಹಾಗೆ ಇಲ್ಲಿ ಇಟ್ಟು ಇನ್ನೊಂದು ಕಂಸವನ್ನು ಎಳಿಬೇಕು. ನಂತರ ಎರಡೂ ಕಂಸಗಳು ಅಥವಾ ಆರ್ಕ್ಗಳು ಜಾಯ್ನ್ ಆಗುವಂಥ ಜಾಗ ಏನಿದೆ ಅದನ್ನು ನಾವು ಈ ಆರಂಭಿಕ ಬಿಂದುವಿನಿಂದ ಜೋಡಿಸಿದಾಗ ನಮಗಿಲ್ಲಿ ಕೋನಾರ್ಧಕ ಅಥವಾ ಬೈಸೆಕ್ಟರ್ ಸಿಗ್ತದೆ. ಸೊ ಇದು ನಾವು ಈ ಅಧ್ಯಾಯದಲ್ಲಿ ಮಾಡಲಿಕ್ಕೆ ಇರುವಂತಹ ಕನ್ಸ್ಟ್ರಕ್ಷನ್ ಅಥವಾ ರಚನೆಯಲ್ಲಿರುವಂಥ ಮೊದಲನೇ ಭಾಗ. ನಂತರ ಬರುವಂಥದ್ದು ಕನ್ಸ್ಟ್ರಕ್ಷನ್ 2 ಅಥವಾ ರಚನೆ 2. ಇಲ್ಲಿ ನಾವು ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸಬೇಕು. ಸೊ ಲಂಬಾರ್ಧಕ ರೇಖೆ ಅಥವಾ ನಾವು ಇಂಗ್ಲೀಷ್ನಲ್ಲಿ ಇದನ್ನು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ತೇವೆ. ಸೊ ಇದರ ಅರ್ಥ ಏನು ಅಂತ ನೋಡುವ ಮೊದಲಿಗೆ. ದತ್ತ ರೇಖಾಖಂಡ ಅಂತ ಹೇಳಿದ್ದಾರೆ ಅಥವಾ ಗಿವನ್ ಲೈನ್ ಸೆಗ್ಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಇಲ್ಲಿ ಮೊದಲೇ ಒಂದು ರೇಖೆಯನ್ನು ಕೊಟ್ಟಿರ್ತಾರೆ, ಒಂದು ಲೈನನ್ನು ಕೊಟ್ಟಿರ್ತಾರೆ. ಸೊ ಈ ಲೈನ್ನ ಮೇಲೆ ನಾವೇನು ಮಾಡಬೇಕು, ಲಂಬಾರ್ಧಕವನ್ನು ರಚಿಸಬೇಕು. ಲಂಬಾರ್ಧಕ ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಇದೆ, ಅರ್ಧ ಅಂತ ಇದೆ ಲಂಬಾರ್ಧಕ. ಸೊ ಅದೇನು ಮಾಡ್ತದೆ ಅಂದರೆ ಇಲ್ಲಿರುವಂಥ ರೇಖೆಯನ್ನು 2 ಸಮಭಾಗಗಳಾಗಿ ವಿಂಗಡಿಸ್ತದೆ ಈ ರೀತಿಯಲ್ಲಿ. ಇದನ್ನೀಗ ನಾವು ಲಂಬಾರ್ಧಕ ಅಂತ ಹೇಳ್ಬೋದು. ಸೊ ಈ ಭಾಗ ಮತ್ತು ಈ ಭಾಗದ ಅಳತೆ ಒಂದೇ ರೀತಿಯಾಗಿರ್ತದೆ. ನಾವು ತೆಗೆದುಕೊಂಡಂತಹ ರೇಖೆ ಅಥವಾ ಲೈನನ್ನು 2 ಸಮಭಾಗಗಳಾಗಿ ವಿಂಗಡಿಸ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ಉಂಟಾಗುವಂಥ ಕೋನ ಏನಿದೆ, ಈ ಕೋನ ಎಷ್ಟಾಗಿರ್ತದೆ, ಈ ಕೋನ 90 ಡಿಗ್ರಿ ಆಗಿರ್ತದೆ. ಸೊ ಅಥವಾ ನಾವಿದನ್ನು 90 ಡಿಗ್ರಿ ರೈಟ್ ಆ್ಯಂಗಲ್ ಅಂತ ಕೂಡ ಹೇಳ್ಬೋದು. ಸೊ ಇದನ್ನು ನಾವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ತೇವೆ. ಸೊ ಈ ರೀತಿಯಲ್ಲಿ ಯಾವುದೇ ಒಂದು ರೇಖೆಯನ್ನು ಕೊಟ್ಟಾಗ ಅದಕ್ಕೆ ನಾವು ಲಂಬಾರ್ಧಕವನ್ನು ಹೇಗೆ ರಚಿಸ್ಬೋದು ಅಂತ ಹೇಳಿ ನೋಡುವ. ಸೊ ಮೊದಲಿಗೆ ನೀವಿಲ್ಲಿ ಮಾಡಬೇಕಾಗಿರುವಂಥದ್ದು ಏನಂದರೆ, ಒಂದು ಅಳತೆಯ ರೇಖೆಯನ್ನು ಎಳಿಬೇಕು ಅಥವಾ ಲೈನ್ ಸೆಗ್ಮೆಂಟನ್ನು ಎಳಿಬೇಕು. ಯಾವುದೇ ಅಳತೆ ಆಗ್ತದೆ, ಯಾವುದೇ ಅಳತೆಯ ಒಂದು ಲೈನ್ ಸೆಗ್ಮೆಂಟನ್ನು ನಾವಿಲ್ಲಿ ಎಳಿಬೇಕಾಗ್ತದೆ. ಸೊ ಮೊದಲಿಗೆ ನಾನೇನು ಮಾಡ್ತಾ ಇದ್ದೇನೆ, 6 ಸೆಂಟಿಮೀಟರ್ ಅಳತೆ ಇರುವಂಥ ಒಂದು ಲೈನ್ ಸೆಗ್ಮೆಂಟ್ ಅಥವಾ ಒಂದು ರೇಖಾಖಂಡವನ್ನು ಎಳಿತಾ ಇದ್ದೇನೆ. ಸೊ ಈ ರೀತಿಯಲ್ಲಿ ನೀವಿಲ್ಲಿ ನೋಡ್ಬೋದು 6 ಸೆಂಟಿಮೀಟರನ್ನು ತೆಗೆದುಕೊಂಡಿದ್ದೇನೆ. ಸೊ ಇದನ್ನು ನಾನು ಎ ಹಾಗೆ ಇದನ್ನು ಬಿ ಅಂತ ಹೆಸರಿಸ್ತಾ ಇದ್ದೇನೆ. ನಂತರ ನಾವಿಲ್ಲಿ ಮಾಡಬೇಕಾಗಿರುವಂಥದ್ದು ಏನಂದರೆ, ಕೈವಾರವನ್ನು ತೆಗೆದುಕೊಂಡು ಕಂಪಾಸನ್ನು ತೆಗೆದುಕೊಂಡು ಈ ಎ ಬಿ ರೇಖಾಖಂಡ ಏನಿದೆ ಇದರ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಳ್ಬೇಕು. ಸೊ ಅರ್ಧ ಅಂತ ಹೇಳಿದರೆ ನಾವು 6 ಸೆಂಟಿಮೀಟರ್ ತೆಗೆದುಕೊಂಡಿದ್ದೇವೆ ಇದರ ಅಳತೆಯನ್ನು. ಸೊ ಅಂದರೆ 3 ಸೆಂಟಿಮೀಟರ್ಗಿಂತ ಹೆಚ್ಚಿರುವಂಥ ಅಳತೆಯ ತ್ರಿಜ್ಯ ಅಥವಾ ರೇಡಿಯಸನ್ನು ತೆಗೆದುಕೊಂಡು ನಾವಿಲ್ಲಿ ಮೊದಲಿಗೆ ಎ ಬಿಂದು ಏನಿದೆ, ಎ ಬಿಂದುವಿನಲ್ಲಿ ಈ ರೀತಿಯಲ್ಲಿ ಎ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು. ಸೊ ಇಲ್ಲಿ ಈಗ ಒಂದು ಕೈವಾರದ ತುದಿಯನ್ನು ಇಟ್ಟು ಇಲ್ಲಿಗ ಒಂದು ಕಂಸ ಅಥವಾ ನಾನು ಆರ್ಕನ್ನು ಎಳಿತಾ ಇದ್ದೇನೆ. ಹಾಗೆ ಕೆಳ ಬದಿಯಲ್ಲೂ ಕೂಡ ಇಲ್ಲಿ ಕೂಡ ಒಂದು ಕಂಸವನ್ನು ಎಳಿಬೇಕು ಈ ರೀತಿಯಲ್ಲಿ. ನಂತರ ಅದೇ ಅಳತೆಯನ್ನು ತೆಗೆದುಕೊಂಡು ಬಿ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಮತ್ತೆ ಪುನಃ ನೀವೇನು ಮಾಡಬೇಕು, ಮೇಲ್ಬದಿಯಲ್ಲಿ ಒಂದು ಕಂಸವನ್ನು ಎಳಿಬೇಕು, ಆರ್ಕನ್ನು ಎಳಿಬೇಕು. ಹಾಗೆ ಕೆಳಬದಿಯಲ್ಲೂ ಕೂಡ ಒಂದು ಕಂಸವನ್ನು ಎಳಿಬೇಕು, ಆರ್ಕನ್ನು ಎಳಿಬೇಕು. ಈ ರೀತಿ ಎಳೆದ ನಂತರ ಇಲ್ಲಿ ನೀವು 2 ಕಂಸಗಳು ಜಾಯ್ನ್ ಆಗುವಂಥ ಬಿಂದುವನ್ನು ಗುರುತಿಸಿ. ಈ ಬಿಂದು ಹಾಗೆ ಇಲ್ಲಿರುವಂಥ ಈ ಬಿಂದು. ಸೊ ಇದನ್ನು ನಾನು ಸಿ ಹಾಗೆ ಇದನ್ನು ಡಿ ಅಂತ ಹೆಸರಿಸ್ತೇನೆ. ನಂತರ ಇದನ್ನು ನಾವು ಜೋಡಿಸಬೇಕು. ಸೊ ಈ 2 ಬಿಂದುಗಳನ್ನು ಇಲ್ಲಿಗ ನಾನು ಜೋಡಿಸ್ತಾ ಇದ್ದೇನೆ, ನೀವಿಲ್ಲಿ ಕಾಣ್ಬೋದು. ಸೊ ಇದನ್ನು ಜೋಡಿಸ್ತಾ ಇದ್ದೇನೆ. ಸೊ ಇದು ಏನಾಗ್ತದೆ, ಇದು ಈಗ ಲಂಬಾರ್ಧಕ ಆಗ್ತದೆ. ಇದನ್ನು ನಾವು ಲಂಬಾರ್ಧಕ ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಕರಿತೇವೆ.
ಸೊ ಈ ಲಂಬಾರ್ಧಕ ಈ ಎ ಬಿ ರೇಖಾಖಂಡ ಅಥವಾ ಲೈನ್ ಸೆಗ್ಮೆಂಟನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸ್ತದೆ. ನೀವು ಬೇಕಾದರೆ ನೋಡ್ಬೋದು, ನಾನಿಲ್ಲಿ ಎ ಬಿ ರೇಖಾಖಂಡ ಅಥವಾ ಲೈನ್ ಸೆಗ್ಮೆಂಟನ್ನು 6 ಸೆಂಟಿಮೀಟರ್ ಅಂತ ತೆಗೆದುಕೊಂಡಿದ್ದೆ. ಸೊ ಇಲ್ಲಿ ಈಗ ನೀವು ಅಳತೆಯನ್ನು ಮಾಡಿದರೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ನೋಡಿದರೆ 3 ಸೆಂಟಿಮೀಟರನ್ನು ತೋರಿಸ್ತಾ ಇದೆ. ಸೊ ಈ ಬದಿಯಲ್ಲಿ 3 ಸೆಂಟಿಮೀಟರ್ ಇದೆ, ಹಾಗೆ ಈ ಬದಿಯಲ್ಲಿ 3 ಸೆಂಟಿಮೀಟರ್ ಇದೆ. ಅಂದರೆ ಈ ಎ ಬಿ ರೇಖಾಖಂಡವನ್ನು ಅದು ಎರಡು ಸಮಭಾಗಗಳಾಗಿ ವಿಂಗಡಿಸಿದೆ. ಸೊ ಇದು 3 ಸೆಂಟಿಮೀಟರ್, ಹಾಗೆ ಇದು ಕೂಡ 3 ಸೆಂಟಿಮೀಟರ್ ಇದೆ. ಹಾಗೆ 90 ಡಿಗ್ರಿಯ ಕೋನವನ್ನು ಇದು ಉಂಟು ಮಾಡ್ತದೆ. ಈಗ ಇಲ್ಲಿ ಇರುವಂಥ ಕೋನದ ಮೆಷರ್ಮೆಂಟನ್ನು ನೋಡಿದರೆ ಇಲ್ಲಿ ಈಗ ಮೆಷರ್ ಮಾಡ್ತಾ ಇದ್ದೇನೆ ಕೋನ ಮಾಪಕದ ಸಹಾಯದಿಂದ, ಪ್ರೊಟ್ರಾಕ್ಟರ್ನ ಸಹಾಯದಿಂದ. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟು ಕೋನವನ್ನು ತೋರಿಸ್ತಾ ಇದೆ, 90 ಡಿಗ್ರಿಯ ಕೋನವನ್ನು ತೋರಿಸ್ತಾ ಇದೆ. ಸೊ ಈ ಕೋನ ಎಷ್ಟಿದೆ, 90 ಡಿಗ್ರಿ ಇದೆ. ಸೊ ಈ ರೀತಿಯಲ್ಲಿ ನಾವು ಲಂಬಾರ್ಧಕ ರೇಖೆ ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರನ್ನು ಎಳಿಬೋದು. ಸೊ ನೀವು ಮೊದಲು ಮಾಡಬೇಕಾಗಿರುವಂತಹ ಇಲ್ಲಿ ಸ್ಟೆಪ್ ಅಥವಾ ಹಂತ ಏನಂದರೆ, ಮೊದಲಿಗೆ ಒಂದು ಮೆಷರ್ಮೆಂಟನ್ನು ತೆಗೆದುಕೊಂಡು ಆ ಅಳತೆಯ ಒಂದು ಎ ಬಿ ರೇಖಾಖಂಡ ಅಥವಾ ಒಂದು ಲೈನ್ ಸೆಗ್ಮೆಂಟನ್ನು ಎಳಿಬೇಕು. ಆಮೇಲೆ ಅದರ ತೆಗೆದುಕೊಂಡಂಥ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಂಡು ಮೇಲ್ಗಡೆ ಮತ್ತು ಕೆಳಬದಿಯಲ್ಲಿ ಮೊದಲ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಕಂಸವನ್ನು ಎಳಿಬೇಕು. ನಂತರ ಎರಡನೇ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಅದೇ ಅಳತೆಯನ್ನು ತೆಗೆದುಕೊಂಡು ಕಂಸವನ್ನು ಎಳಿಬೇಕು ಅಥವಾ ಆರ್ಕನ್ನು ಎಳಿಬೇಕು. ನಂತರ ಎರಡೂ ಕಂಸಗಳು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಂಸಗಳು ಸೇರುವಂಥ ಬಿಂದು ಏನಿದೆ ಅದನ್ನು ಜೋಡಿಸಿದಾಗ ನಮಗೆ ಇಲ್ಲಿ ಲಂಬಾರ್ಧಕ ರೇಖೆ ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಸಿಗ್ತದೆ. ಈ ಲಂಬಾರ್ಧಕ ರೇಖೆ ಏನು ಮಾಡ್ತದೆ, ನಾವು ತೆಗೆದುಕೊಂಡಂಥ ಲೈನ್ ಸೆಗ್ಮೆಂಟ್ ಅಥವಾ ದತ್ತ ರೇಖಾಖಂಡವನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸ್ತದೆ. ಇಲ್ಲಿಗ 3 ಸೆಂಟಿಮೀಟರ್ ಇದೆ, ಇಲ್ಲಿ ಈಗ 3 ಸೆಂಟಿಮೀಟರ್ ಇದೆ. ಹಾಗೆ ಅದರ ಜೊತೆಗೆ ಅದು 90 ಡಿಗ್ರಿಯ ಕೋನವನ್ನು ಉಂಟು ಮಾಡ್ತದೆ, ರೈಟ್ ಆ್ಯಂಗಲನ್ನು ಉಂಟು ಮಾಡ್ತದೆ. ಕನ್ಸ್ಟ್ರಕ್ಷನ್ 3 ರಚನೆ 3 ದತ್ತಕಿರಣದ ಆರಂಭಿಕ ಬಿಂದುವಿನಲ್ಲಿ ಕೋನವನ್ನು ರಚಿಸುವುದು. ಟು ಕನ್ಸ್ಟ್ರಕ್ಟ್ ಆ್ಯನ್ ಆ್ಯಂಗಲ್ ಎಟ್ ದ ಇನಿಷಿಯಲ್ ಪಾಯಿಂಟ್ ಆಫ್ ಅ ಗಿವನ್ ರೇ. ಸೊ ಇಲ್ಲಿ ನಮಗೆ ಒಂದು ರೇಖಾಖಂಡ ಅಥವಾ ದತ್ತಕಿರಣ ಅಥವಾ ಲೈನ್ ಸೆಗ್ಮೆಂಟನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿಗ ನಾನು ಎ ಬಿ ಎನ್ನುವಂಥ ರೇಖಾಖಂಡ ಅಥವಾ ಲೈನ್ ಸೆಗ್ಮೆಂಟನ್ನು ತೆಗೆದುಕೊಂಡಿದ್ದೇನೆ. ಸೊ ಇಲ್ಲಿ ಈಗ ನಾವು ಆರಂಭಿಕ ಬಿಂದು ಯಾವುದಿಲ್ಲಿ ಎ. ಸೊ ಎ ಬಿಂದುವಿನಿಂದ ನಾವಿಲ್ಲಿ ಒಂದು ಕೋನವನ್ನು ರಚಿಸಬೇಕು. ಸೊ 60 ಡಿಗ್ರಿ, 120 ಡಿಗ್ರಿ, 90 ಡಿಗ್ರಿ ಈ ರೀತಿಯಲ್ಲಿ ಬೇರೆ ಬೇರೆ ಅಳತೆಯ ನಾವು ಕೋನಗಳನ್ನು ರಚಿಸ್ಬೋದು. ಸೊ ಈ ಕೋನಗಳನ್ನು ಯಾವ ರೀತಿಯಲ್ಲಿ ರಚಿಸೋದು ಅಂತ ಹೇಳಿ ನೋಡುವ. ಸೊ ಮೊದಲಿಗೆ ಇಲ್ಲಿ ನಾವು 60 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕು. 60 ಡಿಗ್ರಿ ಅಳತೆಯ ಕೋನವನ್ನು ರಚಿಸಬೇಕಾದ್ರೆ ನಾವು ಒಂದು ನಿರ್ದಿಷ್ಟವಾದ ತ್ರಿಜ್ಯವನ್ನು ತೆಗೆದುಕೊಳ್ಬೇಕು ಅಥವಾ ರೇಡಿಯಸನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ ಎ ಬಿ ರೇಖಾಖಂಡ ಅಥವಾ ಲೈನ್ ಸೆಗ್ಮೆಂಟ್ ಇದೆ. ಸೊ ಇದಕ್ಕೆ ಹೊಂದಿಕೊಂಡಿರುವ ಹಾಗೆ ಒಂದು ನಾವು ಅಳತೆಯ ತ್ರಿಜ್ಯವನ್ನು ತೆಗೆದುಕೊಳ್ಬೇಕು. ಸೊ ನಾನೀಗ ಇಲ್ಲಿ ಈ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ, ಯಾವುದೇ ಅಳತೆಯನ್ನು ನೀವು ತೆಗೆದುಕೊಳ್ಬೋದು. ಸೊ ಈ ಅಳತೆಯನ್ನು ತೆಗೆದುಕೊಂಡು ಎ ಬಿಂದು ಅಂದರೆ ಆರಂಭಿಕ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ನೀವು ಈ ರೀತಿಯಲ್ಲಿ ಇಲ್ಲಿ ಒಂದು ಆರ್ಕನ್ನು ಎಳಿಬೇಕು, ಅಥವಾ ನಾವು ಅರ್ಧ ವೃತ್ತ ಅಂತ ಕೂಡ ಹೇಳ್ಬೋದು, ಅಥವಾ ಕಂಸವನ್ನು ಎಳಿಬೇಕು ಈ ರೀತಿಯಲ್ಲಿ. ಹೀಗೆ ಕಂಸವನ್ನು ಎಳೆದ ನಂತರ ಇದೇ ಅಳತೆಯನ್ನು ತೆಗೆದುಕೊಂಡು, ಈ ಮೆಷರ್ಮೆಂಟ್ ಅಥವಾ ಅಳತೆಯನ್ನು ನೀವು ಚೇಂಜ್ ಮಾಡಲಿಕ್ಕಿಲ್ಲ, ಇದೇ ಅಳತೆಯನ್ನು ತೆಗೆದುಕೊಂಡು ಪುನಃ ಈಗ ಈ ಎ ಬಿ ರೇಖಾಖಂಡದ ಮೇಲೆ ಈ ಕಂಸ ಅಥವಾ ಅರ್ಧವೃತ್ತ ಎಲ್ಲಿ ಛೇದಿಸ್ತಾ ಇದೆ ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಡಬೇಕು. ಸೊ ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ನಾವು ಎಳೆದಂಥ ಈ ಕಂಸ ಅಥವಾ ಅರ್ಧವೃತ್ತ ಏನಿದೆ ಅಥವಾ ಆರ್ಕ್ ಏನಿದೆ ಅದನ್ನು ನಾವು ಪುನಃ ಕಟ್ ಮಾಡಬೇಕು ಹೀಗೆ. ಸೊ ಕಟ್ ಮಾಡುವಂಥ ಈ ಬಿಂದು ಏನಿದೆ, ಈ ಬಿಂದು ಮತ್ತು ಈ ಅರ್ಧವೃತ್ತ ಇದೆರಡನ್ನು ನಾವು ಜೋಡಿಸಿದಾಗ ನಮಗಿಲ್ಲಿ 60 ಡಿಗ್ರಿ ಇರುವಂಥ ಕೋನ ಸಿಗ್ತದೆ. ಸೊ ಈಗ ಇದೆರಡನ್ನು ನಾನು ಜೋಡಿಸ್ತಾ ಇದ್ದೇನೆ ಈ ರೀತಿಯಲ್ಲಿ. ಸೊ ಇಲ್ಲಿ ಉಂಟಾಗುವಂಥ ಈ ಕೋನ ಏನಿದೆ, ಈ ಕೋನ ನಮಗೆ 60 ಡಿಗ್ರಿ ಅಳತೆಯನ್ನು ಕೊಡ್ತದೆ. ನಾವು ಬೇಕಾದರೆ ಇಲ್ಲಿ ಮೆಷರ್ಮೆಂಟ್ ಮಾಡಿ ನೋಡುವ. ಸೊ ಇಲ್ಲಿ ಈಗ ನಾನು ಕೋನ ಮಾಪಕದ ಸಹಾಯದಿಂದ ಎ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇದನ್ನು ಮೆಷರ್ ಮಾಡ್ತಾ ಇದ್ದೇನೆ. ಸೊ ನೀವಿಲ್ಲಿ ನೋಡ್ಬೋದು, ಇದು 60 ಡಿಗ್ರಿಯನ್ನು ತೋರಿಸ್ತಾ ಇದೆ. ಸೊ ಇಲ್ಲಿಗ ನಾವು 60 ಡಿಗ್ರಿಯ ಕೋನವನ್ನು ಈ ರೀತಿಯಲ್ಲಿ ರಚಿಸಿದ್ದೇವೆ. ಸೊ ಇದು 60 ಡಿಗ್ರಿ ಇರುವಂಥ ಕೋನವನ್ನು ರಚಿಸುವಂಥ ರೀತಿ. ನಂತರ ಈಗ ನಮಗೆ 120 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕು ಅಂತಾದರೆ ಅದನ್ನು ಹೇಗೆ ರಚಿಸೋದು ಅಂತ ಹೇಳಿ ನೋಡುವ. ಸೊ ಅದನ್ನು ರಚಿಸಬೇಕಾದ್ರೆ 120 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕಾದ್ರೆ ನಾವು ಇಲ್ಲಿ
ಮೊದಲಿಗೆ 60 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕು. ಈಗ ಉದಾಹರಣೆಗೆ ಈ ರೇಖೆಯನ್ನು ನಾನು ಸಿ ಡಿ ಅಂತ ಹೆಸರಿಸ್ತೇನೆ. ಸೊ ಮೊದಲು ಮಾಡಬೇಕಾಗಿರುವಂಥ ಸ್ಟೆಪ್ ಏನಂದರೆ, ನಾವಿಲ್ಲಿ ಯಾವುದೇ ಒಂದು ಅಳತೆಯ ತ್ರಿಜ್ಯ ಅಥವಾ ರೇಡಿಯಸನ್ನು ತೆಗೆದುಕೊಳ್ಬೇಕು ಈ ರೇಖಾಖಂಡ ಅಥವಾ ಈ ಲೈನ್ ಸೆಗ್ಮೆಂಟ್ಗೆ ಅನುಗುಣವಾಗಿ. ಆಮೇಲೆ ಇಲ್ಲಿ ಅರ್ಧವೃತ್ತ ಅಥವಾ ಒಂದು ಆರ್ಕನ್ನು ಎಳಿಬೇಕು. ಸೊ ಎಲ್ಲಿ ಈ ಆರಂಭಿಕ ಬಿಂದು ಏನಿದೆ, ಈ ದತ್ತ ರೇಖಾಖಂಡದ ಆರಂಭಿಕ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು, ಕಂಪಾಸ್ನ ತುದಿಯನ್ನು ಇಟ್ಟು ಈ ರೀತಿಯಲ್ಲಿ ಒಂದು ಅರ್ಧವೃತ್ತವನ್ನು ಎಳಿಬೇಕು. ಸೊ ಅರ್ಧವೃತ್ತವನ್ನು ಎಳೆದ ನಂತರ ಅದೇ ಅಳತೆಯನ್ನು ನಾವು ಚೇಂಜ್ ಮಾಡಲಿಕ್ಕಿಲ್ಲ, ಅದೇ ಅಳತೆಯನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲೀಗ ನಾನು ಒಂದು ಅರ್ಧವೃತ್ತವನ್ನು ಎಳಿತಾ ಇದ್ದೇನೆ, ನೀವೀಗ ಕಾಣ್ಬೋದು. ಸೊ ಅರ್ಧವೃತ್ತವನ್ನು ಎಳೆದ ನಂತರ ಈಗ ಈ ಬಿಂದುವಿನಲ್ಲಿ ಇಲ್ಲಿ ಇದು ಛೇದಿಸ್ತಾ ಇದೆ, ಈ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಸೊ ನಾವೇನು ಮಾಡಬೇಕು, ಪುನಃ ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಪುನಃ ಇಲ್ಲಿ ಇದನ್ನು ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಿದಾಗ ಇದು 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ. ನೆಕ್ಸ್ಟ್ ಪುನಃ ಇಲ್ಲಿ ಈ ಕಟ್ ಮಾಡುವಂಥ ಬಿಂದು ಏನಿದೆ, ಇಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇನ್ನೊಂದು ಸಲ, ಎರಡನೇ ಸಲ ನಾವಿದನ್ನು ಛೇದಿಸಬೇಕು ಈ ಅರ್ಧವೃತ್ತವನ್ನು. ಸೊ ಎರಡನೇ ಸಲ ಛೇದಿಸುವಂಥ ಈ ಬಿಂದು ಏನಿದೆ, ಇದು ನಮಗೆ 120 ಡಿಗ್ರಿ ಇರುವಂಥ ಕೋನವನ್ನು ಕೊಡ್ತದೆ. ಸೊ ಇದನ್ನು ಈಗ ನಾನು ಜಾಯಿನ್ ಮಾಡಿದರೆ, ಈ ರೀತಿಯಲ್ಲಿ ಇದನ್ನು ಜಾಯಿನ್ ಮಾಡಿದರೆ ಈ ಕೋನ ಏನಿದೆ, ಈ ಕೋನ ನಮಗೆ 120 ಡಿಗ್ರಿಯನ್ನು ಕೊಡ್ತದೆ. ನೀವು ಬೇಕಾದರೆ ಕೋನ ಮಾಪಕದ ಸಹಾಯದಿಂದ ಇಲ್ಲಿ ಮೆಜರ್ಮೆಂಟ್ ಮಾಡಿ ನೋಡಿ. ಸೊ ನೀವಿಲ್ಲಿ ನೋಡ್ಬೋದು 120 ಡಿಗ್ರಿಯನ್ನು ಇದು ತೋರಿಸ್ತಾ ಇದೆ. ಸೊ 120 ಡಿಗ್ರಿ ಕೋನವನ್ನು ರಚಿಸಬೇಕಾದ್ರೆ ನಾವು ಮಾಡಲಿಕ್ಕಿರುವಂಥ ಮೊದಲ ಹಂತ ಏನಂದರೆ, ಯಾವುದೇ ಒಂದು ಅಳತೆಯ ತ್ರಿಜ್ಯ ಅಥವಾ ರೇಡಿಯಸನ್ನು ತೆಗೆದುಕೊಂಡು ಇಲ್ಲಿ ಒಂದು ಅರ್ಧವೃತ್ತವನ್ನು ಎಳಿಬೇಕು. ನಾನಿಲ್ಲಿ ಮೊದಲಿಗೆ ಎಳೆದಾಗ ಇದು ಸರಿ ಬರಲಿಲ್ಲ, ಹಾಗಾಗಿ ಈ ಬಿಂದುವನ್ನು ತೆಗೆದುಕೊಂಡಿದ್ದೇನೆ. ಸೊ ಇಲ್ಲಿ ಈ ರೀತಿಯಲ್ಲಿ ಅರ್ಧವೃತ್ತವನ್ನು ಎಳಿಬೇಕು. ಆಮೇಲೆ ಆ ಎಳೆದಂಥ ಅರ್ಧವೃತ್ತ ಈ ರೇಖೆಯನ್ನು ಎಲ್ಲಿ ಛೇದಿಸ್ತಾ ಇದೆ ಆ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಅದೇ ಅಳತೆಯನ್ನು ತೆಗೆದುಕೊಂಡು ಪುನಃ ನಾವಿಲ್ಲಿ ಕಂಸವನ್ನು ಎಳಿಬೇಕು. ಸೊ ಒಂದು ಸಲ ಕಂಸವನ್ನು ಎಳೆದರೆ ಅದು 60 ಡಿಗ್ರಿ ಕೋನವನ್ನು ಕೊಡ್ತದೆ. ಹಾಗೆ ಇನ್ನೊಂದು ಸಲ ಈ ಬಿಂದುವಿನಲ್ಲಿ ಇಟ್ಟು ಅದೇ ಅಳತೆಯನ್ನು ತೆಗೆದುಕೊಂಡು ಕಂಸವನ್ನು ಎಳೆದರೆ ಅದು 120 ಡಿಗ್ರಿಯ ಕೋನವನ್ನು ಕೊಡ್ತದೆ. ನಂತರ ನಾವೀಗ 90 ಡಿಗ್ರಿ ಇರುವಂಥ ಕೋನವನ್ನು ಯಾವ ರೀತಿಯಲ್ಲಿ ರಚಿಸೋದು ಅಂತ ಹೇಳಿ ನೋಡುವ. 90 ಡಿಗ್ರಿ ಇರುವಂಥ ಕೋನವನ್ನು ರಚಿಸಲಿಕ್ಕೆ ಕೂಡ ನಾವು ಮಾಡಿದಂಥ ಸ್ಟೆಪ್ಪನ್ನೇ ಫಾಲೋ ಮಾಡಬೇಕು. ಸೊ ಮೊದಲಿಗೆ ಒಂದು ನಿರ್ದಿಷ್ಟವಾದ ಅಳತೆಯ ತ್ರಿಜ್ಯ ಅಥವಾ ರೇಡಿಯಸನ್ನು ತೆಗೆದುಕೊಂಡು ಈ ಆರಂಭಿಕ ಬಿಂದು ಏನಿದೆ, ಈಗ ಈ ಬಿಂದುವನ್ನು ನಾನು ಪಿ ಮತ್ತು ಕ್ಯೂ ಅಂತ ಹೆಸರಿಸಿದರೆ, ಈ ಇನಿಷಿಯಲ್ ಪಾಯಿಂಟ್ ಅಥವಾ ಆರಂಭಿಕ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಡಬೇಕು. ಕೈವಾರದ ತುದಿಯನ್ನು ಇಟ್ಟು ನಾವು ಈ ರೀತಿಯಲ್ಲಿ ಒಂದು ಅರ್ಧವೃತ್ತವನ್ನು ಎಳಿಬೇಕು. ಈ ರೀತಿಯಲ್ಲಿ ಅರ್ಧವೃತ್ತವನ್ನು ಎಳೆದ ನಂತರ ಅದೇ ಅಳತೆಯನ್ನು ತೆಗೆದುಕೊಳ್ಬೇಕು. ನೀವು ಅಳತೆಯನ್ನು ಚೇಂಜ್ ಮಾಡಲಿಕ್ಕಿಲ್ಲ, ಅದೇ ಅಳತೆಯನ್ನು ತೆಗೆದುಕೊಂಡು ಪುನಃ ಕೈವಾರದ ತುದಿಯನ್ನು ಈ ನಾವು ಎಳೆದಂಥ ಅರ್ಧವೃತ್ತ ಎಲ್ಲಿ ಈ ರೇಖಾಖಂಡವನ್ನು ಛೇದಿಸ್ತಾ ಇದೆ ಆ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ನಂತರ ಈ ಅರ್ಧವೃತ್ತವನ್ನು ಕತ್ತರಿಸಬೇಕು. ಸೊ ಈ ರೀತಿಯಲ್ಲಿ ಒಂದು ಸಲ ಕತ್ತರಿಸಿದಾಗ ನಮಗೆ 60 ಡಿಗ್ರಿಯ ಕೋನ ಸಿಗ್ತದೆ. ನೆಕ್ಸ್ಟ್ ಪುನಃ ಅದೇ ಅಳತೆಯನ್ನು ತೆಗೆದುಕೊಂಡು ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇನ್ನೊಂದು ಸಲ ಕತ್ತರಿಸಬೇಕು. ಸೊ ಇನ್ನೊಂದು ಸಲ ಕತ್ತರಿಸಿದಾಗ ನಮಗಿಲ್ಲಿ 120 ಡಿಗ್ರಿಯ ಕೋನವನ್ನು ಅದು ಕೊಡ್ತದೆ. ನೆಕ್ಸ್ಟ್ ನಾವೇನು ಮಾಡಬೇಕು, ನಮಗೆ ಬೇಕಾಗಿರುವಂಥದ್ದು ಏನು, 90 ಡಿಗ್ರಿ. ಸೊ 60 ಮತ್ತು 120 ಡಿಗ್ರಿಯ ಅರ್ಧವನ್ನು ಮಾಡಿದರೆ ನಮಗೆ 90 ಡಿಗ್ರಿ ಸಿಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಇಲ್ಲಿ ಕೋನಾರ್ಧಕವನ್ನು ಎಳಿಬೇಕು. ಅಂದರೆ ಈ ಬಿಂದು ಏನಿದೆ 60 ಡಿಗ್ರಿ ಇಲ್ಲಿ ಛೇದಿಸುವಂಥ ಈ ಬಿಂದು ಕಂಸ ಏನಿದೆ, ಇದರ ಮೇಲೆ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು, ಆರ್ಕನ್ನು. ಹಾಗೆ ಈ 120 ಡಿಗ್ರಿ ಕೊಡುವಂಥ ಈ ಕಂಸ ಏನಿದೆ, ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಇನ್ನೊಂದು ನಾವು ಕಂಸವನ್ನು ಎಳಿಬೇಕು. ಸೊ ಈಗ ಈ ಎರಡೂ ಕಂಸಗಳು ಛೇದಿಸುವಂಥ ಬಿಂದು ಏನಿದೆ ಇದನ್ನು ನಾವು ಜೋಡಿಸಿದರೆ ನಮಗೆ ಇಲ್ಲಿ 90 ಡಿಗ್ರಿಯ ಕೋನ ಸಿಗ್ತದೆ. ಸೊ ಈಗ ಇದನ್ನು ನಾನು ಜೋಡಿಸ್ತಾ ಇದ್ದೇನೆ ಈ ರೀತಿಯಲ್ಲಿ. ಸೊ ಇದನ್ನು ಜೋಡಿಸಿದಾಗ ನಮಗೆ ಇದು 90 ಡಿಗ್ರಿ ಇರುವಂಥ ಕೋನವನ್ನು ಕೊಡ್ತದೆ. ಸೊ ನಾವು ಬೇಕಾದರೆ ಇಲ್ಲಿ ಕೋನ ಮಾಪಕದ ಸಹಾಯದಿಂದ ಮೆಷರ್ ಮಾಡಿ ನೋಡುವ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಇದು 90 ಡಿಗ್ರಿಯ ಕೋನವನ್ನು ತೋರಿಸ್ತಾ ಇದೆ. 90 ಡಿಗ್ರಿಯನ್ನು ನಾವೀಗ ಎಳೆದಿದ್ದೇವೆ. ಸೊ ಈ ರೀತಿಯಲ್ಲಿ ನಾವು 90 ಡಿಗ್ರಿ ಕೋನವನ್ನು ರಚಿಸ್ಬೋದು. ಇಲ್ಲಿ ಈಗ 90 ಡಿಗ್ರಿ ಕೋನವನ್ನು ರಚಿಸಲಿಕ್ಕೆ ನಾವೇನು ಮಾಡಿದ್ದೇವೆ ಅಂದರೆ, ಮೊದಲಿಗೆ ನಾವೇನು ಮಾಡ್ತೇವೆ, 60 ಡಿಗ್ರಿ ಕೋನವನ್ನು ರಚಿಸ್ತೇವೆ. ಹಾಗೆ ನೆಕ್ಸ್ಟ್ ಏನು ಮಾಡ್ತೇವೆ, 120 ಡಿಗ್ರಿ ಇರುವಂಥ ಕೋನವನ್ನು ರಚಿಸ್ತೇವೆ. ಸೊ 60 ಮತ್ತು 120 ಅದರ ನಡುವೆ ಇರುವಂಥ ವ್ಯತ್ಯಾಸ ಎಷ್ಟು, 60 ಡಿಗ್ರಿ. ಸೊ ಈ 60 ಡಿಗ್ರಿ ಮತ್ತು 120ರ ಕೋನಾರ್ಧಕವನ್ನು ನಾವು ಎಳೆದ್ರೆ
ಕೋನಾರ್ಧಕ ಅಂದರೆ 60ರ ಅರ್ಧ ಅಂದರೆ 60 + 30 ಅಂತ ಹೇಳಿದರೆ 90 ಡಿಗ್ರಿ. ಸೊ ಇದೆರಡರ ಕೋನಾರ್ಧಕ ನಮಗೆ 90 ಡಿಗ್ರಿ ಅಳತೆ ಇರುವಂಥ ಕೋನವನ್ನು ಕೊಡ್ತದೆ. ಸೊ ಇದರ ಅಳತೆ ಎಷ್ಟಾಗಿರ್ತದೆ? ಇದು 90 ಡಿಗ್ರಿ ಆಗಿರ್ತದೆ. ಸೊ ಈ ರೀತಿಯಲ್ಲಿ ನಾವು ಬೇರೆ ಬೇರೆ ಅಳತೆಯ ಕೋನಗಳನ್ನು ರಚಿಸ್ಬೋದು. ಸೊ 90 ಡಿಗ್ರಿ ಕೋನವನ್ನು ರಚಿಸಬೇಕಾದ್ರೆ ಮೊದಲಿಗೆ ನೀವೇನು ಮಾಡಬೇಕು, ಯಾವುದೇ ಒಂದು ಅಳತೆಯ ತ್ರಿಜ್ಯ ಅಥವಾ ರೇಡಿಯಸನ್ನು ತೆಗೆದುಕೊಂಡು ಆ ದತ್ತ ರೇಖಾಖಂಡಕ್ಕೆ ಒಂದು ಅರ್ಧ ವೃತ್ತ ಅಥವಾ ಕಂಸವನ್ನು, ದೊಡ್ಡದಾದ ಕಂಸವನ್ನು ಎಳಿಬೇಕು. ಆಮೇಲೆ ನಾವು ಎಳೆದಂಥ ಅರ್ಧ ವೃತ್ತ ಎಲ್ಲಿ ಆ ರೇಖಾಖಂಡವನ್ನು ಛೇದಿಸ್ತಾ ಇದೆ ಆ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಅದೇ ಅಳತೆಯನ್ನು ತೆಗೆದುಕೊಂಡು ಮತ್ತೆ ಪುನಃ ಅದನ್ನು ನಾವು ಕಟ್ ಮಾಡಬೇಕು. ಕಂಸವನ್ನು ಎಳಿಬೇಕು. ಅದು ನಮಗೆ 60 ಡಿಗ್ರಿ ಕೋನವನ್ನು ಕೊಡ್ತದೆ. ನಂತರ ಪುನಃ ಆ ಬಿಂದುವಿನಲ್ಲಿ ಕಟ್ ಮಾಡುವಂಥ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇನ್ನೊಂದು ಕಂಸವನ್ನು ಎಳಿಬೇಕು ಆ ಅರ್ಧ ವೃತ್ತದ ಮೇಲೆ. ಅದು ನಮಗೆ 120 ಡಿಗ್ರಿಯ ಕೋನವನ್ನು ಕೊಡ್ತದೆ. ನಂತರ ಏನು ಮಾಡಬೇಕು, ಈ 60 ಮತ್ತು 120 ಸಿಕ್ಕ ನಂತರ ಇದರ ಕೋನಾರ್ಧಕವನ್ನು ನಾವು ರಚಿಸಬೇಕು. ಕೋನಾರ್ಧಕವನ್ನು ಹೇಗೆ ರಚಿಸ್ತೇವೆ ಅದನ್ನು ನಾವು ಹಿಂದಿನ ಪುಟದಲ್ಲಿ ನೋಡಿದ್ದೇವೆ. ಸೊ ಈ ಬಿಂದುವಿನಲ್ಲಿ ಅದೇ ಅಳತೆಯನ್ನು ತೆಗೆದುಕೊಂಡು ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು. ಹಾಗೆ ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು. ನಂತರ ಎರಡೂ ಕಂಸಗಳು ಛೇದಿಸುವಂಥ ಬಿಂದು ಏನಿದೆ ಅದು ಮತ್ತು ಆರಂಭಿಕ ಬಿಂದುವನ್ನು ಜೋಡಿಸಿದಾಗ ನಮಗಿಲ್ಲಿ 90 ಡಿಗ್ರಿ ಇರುವಂಥ ಕೋನ ಸಿಗ್ತದೆ. ಇದು ಈ ಅಧ್ಯಾಯಕ್ಕೆ ಹೊಂದಿಕೊಂಡು ಇರುವ ಹಾಗೆ ಪೀಠಿಕೆ ಅಥವಾ ಇಂಟ್ರೊಡಕ್ಷನ್ ಪಾರ್ಟ್. ಮುಂದಿನ ವಿಡಿಯೋವನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.